ಎಲ್ಲ ಹುಡುಗಿರು ಬ್ರಷಸ್ ಅಲ್ಲಿ ಮೇಕಪ್ ಮಾಡ್ಕೊಂಡ್ರೆ ನಾನು ಪೇಂಟಿಂಗ್ ಮಾಡೋಣ ಅಂತ. ಸೊ ಕಮ್ ಆನ್ ಜಿಗ್ 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 ವಿಲ್ ಡೂ ಪೇಂಟಿಂಗ್. ಯಾವ ಶಿಲ್ಪಿ ಕಂಡ ಕನಸು ನಾನು. ಆಕ್ಚುಲಿ ಸಡನ್ ಪ್ಲಾನ್ ಗೈಸ್, ನನಗೂ ಗೊತ್ತಿರಲಿಲ್ಲ ಗೆಸ್ಟ್ ಬರ್ತಾರೆ ಮನೆಗೆ ಅಂತ. ಸೊ ಯಾಕೋ ಮೂವಿ ನೋಡ್ಬೇಕು ಅನಿಸ್ತಾ ಇದೆ. ಯಾವ ಮೂವಿ ನೋಡೋಣ ಗೈಸ್? ಸುಮ್ಮನೆ ಹಿಂಗೆ ನೋಡ್ಸೋದಷ್ಟೇ ಕೂದಲಿಗೆ. ನಿನಗೂ ಎಣ್ಣೆ ಹಾಕ್ತಾ ಇದ್ದೀನಿ ಅಂತ. ಗೈಸ್ ಪೇಂಟ್ ಆಕ್ಚುಲಿ ನಾನು ಸ್ವಲ್ಪ ತೊಗೊಂಡ್ಬಂದಿದ್ದೀನಿ. ಇದಿಷ್ಟು ತಗೊಂಡೆ, ಮತ್ತೆ ಈ ಬಾಕ್ಸ್ನಲ್ಲಿ ಇದಿಷ್ಟಿದೆ. ಆಕ್ಚುಲಿ ಇದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ರಂಗ್ರೆ ದುಡಿಕೆರೆ ಹತ್ರ ಕೈಫಿಂಗ್ ಎಲ್ಲ ಓಪನ್ ಆಗಿದೆ ಅಲ್ವಾ, ಸೊ ಅಲ್ಲೆಲ್ಲ ನೋಡಿಕೊಂಡು ತುಂಬಾ ಬಿಸಿಲಿತ್ತು ಗೈಸ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಆ್ಯಂಡ್ ಹ್ಯಾಪಿ ಸಂಡೇ. ಗೈಸ್ ಇವತ್ತು 10:30ಗೆ ಎದ್ದಿದ್ದೀನಿ. 10:30ಗೆ ಎದ್ದು ರಜಾ ಇತ್ತಲ್ವಾ ಗೈಸ್, ಇವತ್ತು ಲೇಟಾಗಿ ಎದ್ದೇಳೋದು ಎಲ್ಲರೂ ಅಫ್ಕೋರ್ಸ್ ಅಲ್ವಾ. ಇನ್ನೇನು ಫ್ರೆಶ್ ಅಪ್ ಆಗಿಲ್ಲ. ಆ್ಯಕ್ಚುಲಿ ಆಯಿಲಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಇದೆ ಇವಾಗ. ಯಾಕೋ ಸ್ವಲ್ಪ ಬೇಕನ್ನಿಸ್ತಾ ಇದೆ ಆಯಿಲ್. ಹೇರ್ಸ್ ಎಲ್ಲ ಒಂಚೂರು ರಫ್ ಆಗಿದೆ, ಸೊ ಅದಕ್ಕೆ ಆಯಿಲಿಂಗ್ ಮಾಡೋಣ. ಗೈಸ್ ನಾನು ಯೂಸ್ ಮಾಡೋದು ಕೇಶ್ ಕಿಂಗ್. ಇದು ಆ್ಯಕ್ಚುಲಿ ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರು ಯೂಸ್ ಮಾಡ್ಬೋದು. ಇಬ್ಬರು ಯೂಸ್ ಮಾಡಿ, ಹೇರ್ ಗ್ರೋತ್ ಬೇಗ ಆಗುತ್ತೆ. ಬಟ್ ನಾನು ಇದ್ರಲ್ಲಿ ಯೂಸ್ ಮಾಡಿ ನಂಗೆ ಹಾಕ್ಕೊಳಕ್ಕೆ ಬರಲ್ಲ. ಬಟ್ ಸ್ವಲ್ಪ ಸ್ವಲ್ಪನೇ ಅಲ್ವಾ ಹಾಕೋದು, ನೋಡೋಣ ಹೇಗೆ ಕಾಣುತ್ತೆ ಅನ್ಸುತ್ತೆ, ಹೇಗೆ ಬರುತ್ತೆ ಅಂತ. ಆ್ಯಕ್ಚುಲಿ ಹಬ್ಬದಲ್ಲಿ ಹಾಕೊಬೇಕಿತ್ತು, ಬಟ್ ಹಬ್ಬದಲ್ಲಿ ನಾನು ಹಾಕಿಲ್ಲ, ಎಣ್ಣೆ ಸ್ನಾನ ಮಾಡಿಲ್ಲ. ಗೈಸ್ ನೀವೆಲ್ಲ ಎಣ್ಣೆ ಸ್ನಾನ ಮಾಡಿದ್ರಾ? ನನಗೇನು ಭಯ ಅಂತ ಹೇಳಿದ್ರೆ, ಆಯಿಲ್ ನನಗೆ ಫೇಸ್ಗೆ ಇಳ್ಕೊಂಡ್ರೆ ಆಕ್ನೆಸ್ ಬರುತ್ತೆ. ಆಯಿಲ್ ನನಗೆ ಫೇಸಿಗೆ ಇಳ್ಕೊಂಡ್ಬಿಟ್ರೆ ಆಕ್ನೆಸ್ ಬರುತ್ತೆ. ಸೊ ನನಗದು ಅಲರ್ಜಿ ಆಯಿಲು. ಮೊದಲೇ ನಂದು ಆಯಿಲ್ ಫೇಸ್ ಅಲ್ವಾ, ಸೊ ಅದಕ್ಕೆ ನಾನು ಆಯಿಲ್ ಏನು ಎಣ್ಣೆ ಸ್ನಾನ ಅದು ಇದೆಲ್ಲ ಏನು ಮಾಡಲ್ಲ. ನೀವೆಲ್ಲ ಮಾಡಿರ್ತೀರ ಅನ್ಕೊತೀನಿ. ಗಂಡು ಮಕ್ಕಳು ಮಾಡಿರ್ತಾರೆ, ಹೆಣ್ಮಕ್ಳು ಕೂಡ ಮಾಡಿರ್ತಾರೆ, ಎಲ್ಲೋ ರೇರ್ ಹೆಣ್ಮಕ್ಳು ಮಾಡೋದು. ಗೈಸ್ ಮತ್ತೆ ಎಣ್ಣೆ ಹಾಕ್ಬಿಟ್ಟು ನಾನು ಜಸ್ಟ್ 1 hour ಬಿಡ್ತೀನಿ ಅಷ್ಟೇ. ಮತ್ತೆ ಜಾಸ್ತಿನೂ ಹಾಕಲ್ಲ, ಜಸ್ಟ್ ಸುಮ್ಮನೆ ಹಿಂಗೆ ನೋಡ್ಸೋದಷ್ಟೇ ಕೂದಲಿಗೆ. ನಿನಗೂ ಎಣ್ಣೆ ಹಾಕ್ತಾ ಇದ್ದೀನಿ ಅಂತ. ಗೈಸ್ ನಿಮ್ದೇನು ಸಂಡೇ ಪ್ಲಾನ್ಸ್ ಇವತ್ತು? ನಂದೇನೂ ಇಲ್ಲ, ಆರಾಮಾಗೆ ಮನೆಯಲ್ಲ ರೆಸ್ಟ್ ಮಾಡೋಣ ಅಂತ. ಡ್ಯಾನ್ಸ್ ಕ್ಲಾಸ್ ಕೂಡ ಹೋಗಲ್ಲ ಇವತ್ತು, ಮನೆಯಲ್ಲ ರೆಸ್ಟ್ ಮಾಡ್ತೀನಿ ಆಗ ಅನ್ಕೊಂಡಿದ್ದೀನಿ. ಬಟ್ ಪ್ಲಾನ್ಸ್ ಏನೇನಾಗುತ್ತೆ ಗೊತ್ತಿಲ್ಲ, ನೋಡುವ ಅಲ್ವಾ. ಯಾಕೋ ಮೂವಿ ನೋಡ್ಬೇಕು ಅನಿಸ್ತಾ ಇದೆ. ಯಾವ ಮೂವಿ ನೋಡೋಣ ಗೈಸ್? ಯಾವ್ದಾದ್ರು ಮೂವಿ ನೋಡೋಣ ಇವತ್ತು. ಓಕೆ, ಆ್ಯಕ್ಚುಲಿ ರೂಟಿಗೆ ಹಾಕಬೇಕು ಎಣ್ಣೆ ಅಂತ ಹೇಳ್ತಾರೆ, ಕೂದಲಿಗಲ್ಲ. ಬಟ್ ಕೂದಲಿಗೂ ಹಾಕಬೇಕು. ಜಾಸ್ತಿ ರೂಟಿಗೆ ಹಾಕಿ, ಕೂದಲಿಗೆ ಒಂದು ಸ್ವಲ್ಪ ಇದಾದರೆ ಸಾಕು. ಗೈಸ್ ನಾನು ಎಣ್ಣೆ ಯಾವಾಗ ಹಾಕಿದ್ದು ಗೊತ್ತಾ? ಯಾವಾಗ 2-3 ಮಂತ್ಸ್ ಆಗೋಗಿದೆ ಅನ್ಸುತ್ತೆ. 2-3 ಮಂತ್ಸ್ ಆಗಿದೆ ನಾನು ಆಯಿಲಿಂಗ್ ಮಾಡಿ. ಸಾಕಷ್ಟೆ. ಇಷ್ಟೇ ಗೈಸ್ ಹಾಕೋದು, ಜಾಸ್ತಿ ಹಾಕಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಗೊತ್ತಲ್ವಾ, ನನ್ನ ಫೇಸಿಗೆ ಇಳ್ಕೊಂಡ್ಬಿಡುತ್ತೆ, ಅದೇ ಪ್ರಾಬ್ಲಮ್ ಸ್ವಲ್ಪ. ಸೊ ಅದಕ್ಕೆ ಸುಮ್ಮನೆ ಹೀಗೆ ಮೇಲೆ ಮೇಲೆ ನೋಡಿಸಿ 1 hour ಬಿಟ್ಟು ಆಮೇಲೆ ವಾಶ್ ಮಾಡೋಕ್ಕೂ ಸ್ವಲ್ಪ ಕಷ್ಟನೇ ಆಗುತ್ತೆ ಜಾಸ್ತಿ ಹಾಕ್ಬಿಟ್ರೆ. ಮೇಲೆ ಸ್ವಲ್ಪ ಹಾಕಿ ಬಿಡೋದಷ್ಟೇ. ನೀವು ಆಯಿಲಿಂಗ್ ಮಾಡಿ ಸಂಡೇ, ನಾಟ್ ಎವ್ರಿ ಸಂಡೇ, ಮಂತ್ಲಿ ಒನ್ಸ್ ಮಾಡ್ತೀನಿ ನಾನು. ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೆ, ನಿಮ್ಮ ಹೇರ್ಸ್ ನಿಮಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಆ ಥರ ನೀವು ಹಚ್ಕೊಳ್ತೀವಿ ಅಷ್ಟೇ. ಬಟ್ ನಾನು ಡೈಲಿ ಓಡಾಡ್ತೀನಲ್ಲ, ಗಾಡೀಲಿ ಬೇರೆ ಓಡಾಡ್ತೀನಲ್ವಾ, ಅದಕ್ಕೆ ಸ್ವಲ್ಪ ಫಿಝಿ ಹೇರ್ ಆಗಿದೆ ಇವಾಗ. ಫಿಝಿ ಹೇರ್ ಅಂದರೆ ಏನಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ವಯಸ್ಸು, ಚೂರು ರಫ್ ಆಗಿದೆ, ಗೊತ್ತಾಗುತ್ತಲ್ವ ನಿಮಗೆ ಅಷ್ಟೇ. ಮತ್ತು ಕಲರ್ ಕೂಡ ಚೇಂಜ್ ಆಗೋಗಿದೆ. ನಂದು ಜಾಸ್ತಿ ಬ್ರೌನ್ ಬರಲ್ಲ, ಸ್ವಲ್ಪ ಬ್ರೌನ್ ಬರುತ್ತೆ. ಬಟ್ ಇವಾಗ ಒಂಚೂರು ಬ್ರೌನ್ ಜಾಸ್ತಿ ಆಗಿದೆ. ಆಹಾ, ಹಿಂಗೆ ಮಸಾಜ್ ಮಾಡಿಕೊಂಡ್ರೆ ಮಸ್ತ್ ಫೀಲು. ಬಟ್ ಶೆಕೆ ಆಗ್ತಾ ಇದೆ, ಎಣ್ಣೆ ಹಾಕಿದ್ರೆ ಶೆಕೆ ಆಗುತ್ತೆ. ಗೈಸ್ ಎಲ್ಲ ಹಬ್ಬದಲ್ಲೆಲ್ಲ ಎಷ್ಟು ಹೊಡ್ಕೊಂಡ್ರಿ ಇದರಲ್ಲಿ ಕಾರ್ಡ್ಸಲ್ಲಿ? ಎಷ್ಟೆಷ್ಟು ವಿನ್ ಆದ್ರಿ? ಲ್ಯಾಕ್ಸ್ ಟುಗೆದರ್ ಎಲ್ಲ ಆಡಿರ್ತಾರೆ ಕೆಲವರು, ಬಟ್ ಬಿ ಕೇರ್ಫುಲ್ ಅಷ್ಟೇ. ಹಬ್ಬದಲ್ಲಿ ಒಂದಿನ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಗೈಸ್ ಏನು ತಿಂಡಿ? ನೋ ನಾನ್ ವೆಜ್ ನಮ್ಮನೇಲಿ, ಓನ್ಲಿ ವೆಜ್. ಓನ್ಲಿ ವೆಜ್ 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 ವೆಜಿಟೇರಿಯನ್. ನಾನು ಇವಾಗ ಹೇಳಿದ್ನಲ್ವ ನೆನ್ನೆ, ಓನ್ಲಿ ವೆಜಿಟೇರಿಯನ್ಸ್.
ಗೈಸ್ ನಾನು ತಪ್ಪಾಗಿ ಏನಾದರೂ ಆಯಿಲಿಂಗ್ ಮಾಡ್ತಾ ಇದ್ರೆ ಐ ಆಮ್ ಸೋ ಸಾರಿ, ನಂಗೆ ಗೊತ್ತಿಲ್ಲ. ನಾನು ಇದೇ ಥರ ಹಾಕ್ಕೊಳ್ಳೋದು. ಮತ್ತೆ ಜಾಸ್ತಿ ರಬ್ ಮಾಡಬೇಡಿ, ಈ ಥರ ಸುಮ್ಮನೆ ಸಾಫ್ಟಾಗಿ ರಬ್ ಮಾಡ್ಕೊಳ್ಳಿ. ಗೈಸ್ ಇದು ವಾಯ್ಸ್ ಇದು ರೆಕಾರ್ಡ್ ಅಂದರೆ ಮೈಕಲ್ಲಿ ಕೇಳಿಸ್ತಾ ಇದೆ ನೋಡಿ, ಹೀಗೆ ರಬ್ ಮಾಡೋದು. ನೋಡೋಣ, ಚೆಕ್ ಮಾಡೋಣ ಆಮೇಲೆ ಅಲ್ವಾ. ಫೇಸ್ ಮೇಲೆಲ್ಲ ಹಾಕ್ಕೊಂಡ್ಬಿಟ್ರೆ ಅಷ್ಟೇ ನನ್ನ ಕತೆ. ಇವಾಗ ಹಾಕಿದ್ದೀನಲ್ವ, ನಾಳೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓ ಶಿಟ್. ಯಾವ ಶಿಲ್ಪಿ ಕಂಡ ಕನಸು ನಾನು. ಚೆನ್ನಾಗಿದೆ ಅಲ್ವಾ ಗೈಸ್ ಸಾಂಗ್ ಇದು. ನಾನು ನೀನು ಅಲ್ಲ ನಾನು. ಲಾ 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 ಲಾ. ಗೊತ್ತಿಲ್ಲ ಏನಕ್ಕೆ ಈ ಸಾಂಗ್ ಬಂತಂತ. ಕೇಳಲಿಲ್ಲ ನಾನು ಈ ಸಾಂಗು, ಗೊತ್ತಿಲ್ಲ ಗೈಸ್ ಏನಕ್ಕೆ ಒಂದು ಸಡನ್ ಆಗಿ ಬಂತು. ಇದಿಷ್ಟೇ ಆಯ್ಲಿಂಗ್. ಐ ಆಮ್ ಡನ್ ವಿತ್ ಮೈ ಆಯ್ಲಿಂಗ್ ಮುಗೀತು. ಕ್ಲಿಪ್ ಹಾಕ್ಬಿಡೋಣ ಬರುತ್ತಲ್ವಾ. ಗೈಸ್ ಕಾಲ್ ಬಂದ ನೋಡಿ, ಕಟ್ ಆಗ್ತಾ ಇದೆ ವಿಡಿಯೋ. ಇವಾಗ 1 hour ಬಿಟ್ಟು ವಿಲ್ ಟೇಕ್ ಬಾತ್. ಇವಾಗ ಬ್ರಷ್. ಔ ಶಿಟ್ ಗೈಸ್, ಅಪ್ಪಾ ಕೈ ಜಾರಿ ಹೋಗ್ತೈತಿ ಇವಾಗ. ಗೈಸ್ ಇವಾಗ ಬ್ರಷ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ದೆನ್ ವಿಲ್ ಟೇಕ್ ಬಾತ್. ಗೈಸ್ ಇವಾಗ ಜಸ್ಟ್ ಬ್ರಷ್ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀನಿ, ಓಕೆನಾ. ಇದಿಷ್ಟು ಆಯಿಲಿಂಗ್ ಮುಗೀತು. ಇಲ್ಲೆಲ್ಲ ಆಗಿದ್ದೇನೋ ಗೊತ್ತಿಲ್ಲ, ಆಗಿದೆ ಗೈಸ್. ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ನಾನು, ಬಟ್ ನಾನು ಜಾಸ್ತಿ ಹಾಕಲ್ವಲ್ಲ, ಹಂಗಾಗಿ ಅಭ್ಯಾಸ ಇಲ್ಲ ಅಷ್ಟೇ. ಗೈಸ್ ನೀವು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಬನ್ನಿ, ನಾನು ಸಿಗ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. ಗೈಸ್ ಬ್ರೇಕ್ಫಾಸ್ಟಿಗೆ ಮಶ್ರೂಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇಲ್ಲ ಅಂದ್ರೆ ಮಶ್ರೂಮ್ ಇದೆ ಗೈಸ್, ಮಶ್ರೂಮ್ ತಿನ್ನೋಣ. ನಿಮ್ದೆಲ್ಲ ಆಯ್ತಾ ಬ್ರೇಕ್ಫಾಸ್ಟು? ನೀವೆಲ್ಲ ಏನು ಮಾಡಿರ್ತೀರಾ? ಅಫ್ಕೋರ್ಸ್ ಚಿಕನ್ ಇರುತ್ತೆ ಗೈಸ್. ಮಶ್ರೂಮೇ ಕಾಣಿಸ್ತಿಲ್ಲ, ಚಿಕ್ಕದಾಗಿ ಹೆಚ್ಚಿಬಿಟ್ಟಿದ್ದಾರೆ, ಮಶ್ರೂಮೇ ಕಾಣಿಸ್ತಿಲ್ಲ. ಬಿಸಿ 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 ಬಿಸಿ. ಚಿಯರ್ಸ್. ಆಹಾ ಅಬ್ಬಾ ಸಕ್ಕತ್ತಾಗಿದೆ ಗೈಸ್, ತಿನ್ಬಿಟ್ಟು ಬರ್ತೀನಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಆ್ಯಕ್ಚುಲಿ ಬೇಗನೆ ಫ್ರೆಶ್ ಅಪ್ ಆದೆ ನಾನು. ಫ್ರೆಶ್ ಅಪ್ ಆಗಿ ಇನ್ನೇನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ಮನೆಗೆ ಗೆಸ್ಟ್ ಬಂದರು. ಸೊ ಹಾಗಾಗಿ ರಂಗ್ರೆ ದುಡಿಕೆರೆ ಹತ್ರ ಕೈಫಿಂಗ್ ಓಪನ್ ಆಗಿದೆ ಅಲ್ವಾ. ಸೊ ಅಲ್ಲೆಲ್ಲ ನೋಡಿಕೊಂಡು ತುಂಬ ಬಿಸಿಲಿತ್ತು ಗೈಸ್, ಅದಕ್ಕೆ ನಾವು ಹೋಗಿಲ್ಲ. ಜಸ್ಟ್ ನೋಡಿಕೊಂಡು ಚುರುಮುರಿ ತಿನ್ಕೊಂಡು, ಸೌತೆಕಾಯಿ ತಿನ್ಕೊಂಡು, ಪಿಜ್ಜಾ ತಿನ್ಕೊಂಡು, ಮ್ಯಾಗಿ ತಿನ್ಕೊಂಡು, ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಅದಕ್ಕೆ ಇಷ್ಟೊತ್ತಾಯಿತು. ಆ್ಯಕ್ಚುಲಿ ಸಡನ್ ಪ್ಲಾನ್ ಗೈಸ್, ನನಗೂ ಗೊತ್ತಿರಲಿಲ್ಲ ಗೆಸ್ಟ್ ಬರ್ತಾರೆ ಮನೆಗೆ ಅಂತ. ಸೊ ಸಡನ್ ಆಗಿ ಬಂದಲ್ವಾ, ಸೊ ಹಾಗಾಗಿ ಲೇಟ್ ಆಯ್ತು ಇವತ್ತು. ಇವಾಗ 4:30 ಆಗಿದೆ, ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನನಗೂ ಸ್ವಲ್ಪ ಕಾಲಿಗೆ ಗೆಜ್ಜೆ ಎಲ್ಲ ತೊಗೊಬೇಕಿತ್ತು ಗೈಸ್, ಅದಕ್ಕೆ ನಾನು ನೋಡಕ್ಕೆ ಹೋಗಿದ್ದೆ. ಹುಡುಕಿದ್ವಿ, ತುಂಬ ಅಂಗಡಿನಲ್ಲಿ ಹುಡುಕಿದ್ವಿ, ಬಟ್ ಅವ್ರು ಹೇಳಿದ್ದೇನೆಂದರೆ ಆರ್ಡರ್ ಕೊಡಬೇಕು ಆಮೇಲೆ ತರಿಸ್ಕೊಬೇಕು ಅಂತ. ರೆಡಿಮೇಡ್ ಯಾವುದೂ ಸಿಕ್ಕಿಲ್ಲ. ರೆಡಿಮೇಡ್ ಇತ್ತು ಒಂದು, ಬಟ್ 32 ಗೆಜ್ಜೆ 47 ಗೆಜ್ಜೆ ಏನೋ ಸಮಥಿಂಗ್ ಇತ್ತು ಅದು. ಸೊ ಅದಕ್ಕೆ ನಾನು ಆನ್ಲೈನ್ ಒಂದ್ಸಲ ಚೆಕ್ ಮಾಡಿ ಆಮೇಲೆ ಹೋಗಿ ತೊಗೊಳ್ಳೋಣ ಅಂತ ವಾಪಸ್ ಬಂದ್ವಿ. ಮತ್ತೆ ಗೈಸ್ ಇವಾಗ ಪೇಂಟಿಂಗ್ ಮಾಡ್ಬೇಕಂತ ಅನಿಸ್ತೆ ನನಗೇನಕ್ಕೋ ಗೊತ್ತಿಲ್ಲ, ಅದಕ್ಕೆ ಪೇಂಟಿಂಗ್ ಬಾಕ್ಸ್ ತೊಗೊಂಡು ಬಂದೆ. ಸಾರಿ, ತೆಗೆಸ್ಕೊಂಡು ಬಂದೆ, ಕೊಡಿಸಿದ್ದು ನನಗೆ ಕೊಡಿಸಿದ್ರು. ಸೊ ಹಾಗಾಗಿ ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಏನೋ ತೊಗೊಂಡಿದ್ದೀನಿ. ನಂಗೆ ಪೇಂಟಿಂಗ್ ಮಾಡೋಕ್ಕೆ ಬರಲ್ಲ ಆ್ಯಕ್ಚುಲಿ, ಬಟ್ ಒಂದು ಸ್ವಲ್ಪ ಪೇಂಟ್ ಮಾಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಒಂಥರ ಸ್ಯಾಟಿಸ್ಫೈಯಿಂಗ್ ವೀಡಿಯೋಸ್ ಮಾಡೋಣ ಅಂತ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ಹುಡುಗಿರು ಬ್ರಷಸ್ಸಲ್ಲಿ ಮೇಕಪ್ ಮಾಡಿಕೊಂಡ್ರೆ ನಾನು ಪೇಂಟಿಂಗ್ ಮಾಡೋಣ ಅಂತ. ಸೊ ಕಮ್ ಆನ್, ಜಿಗ್ 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 ವಿಲ್ ಡೂ ಪೇಂಟಿಂಗ್. ಗೈಸ್ ಇವಾಗ ಎಲ್ಲಿದ್ದೀವಿ ಗೊತ್ತಾ? ಪಾರ್ಕಲ್ಲಿದ್ದೀವಿ. ಪಾರ್ಕಲ್ಲಿ ಪೇಂಟ್ ಮಾಡೋಣ ಅಂತ. ಆ್ಯಕ್ಚುಲಿ ಮನೇಲೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಮಾತಾಡ್ತಿರ್ತಾರೆ. ಮತ್ತು ಮನೆ ಮುಂದೆಗಡೆ ಕೂಡ ವೆಹಿಕಲ್ಸ್ ಎಲ್ಲ ಇದೆ, ಲೈಟಿಂಗ್ಸ್ ಇಲ್ಲ. ಅದಕ್ಕೆ ವಿ ಆರ್ ಇನ್ ದ ಪಾರ್ಕ್. ನೋಟ್ಸ್ಲ ಹೇಗಿದೆ ಅಂತ. ಆ್ಯಸ್ ಯೂಶುವಲ್ ಪಾರ್ಕಲ್ಲಿ ಯಾರೂ ಇಲ್ಲ, ನಾವಷ್ಟೇ. ದಿಸ್ ಇಸ್ ಕೃತಿ, ದಿಸ್ ಇಸ್ ಪ್ರತು. ಹಲೋ ಗೈಸ್, ಇಲ್ಲೇ ಪೇಂಟ್ ಮಾಡೋಣ. ಚಾಪೆ ಹಾಸ್ಕೊಂಡು ನೋಡಿ ಹೆಂಗೆ ಕೂತಿದ್ದೀವಿ. ಒಂದು ಸ್ಮಾಲ್ ಪಿಕ್ನಿಕ್ ಥರ ಅನಿಸ್ತಾ ಇದೆ ಇವತ್ತಲ್ವಾ. ಛೋಟಾ ಪಿಕ್ನಿಕ್. ಕಮ್ ಲೆಟ್ಸ್ ಡೂ ಪೇಂಟಿಂಗ್.
ಗೈಸ್ ಪೇಂಟ್ ಆಕ್ಚುಲಿ ನಾನು ಸ್ವಲ್ಪ ತಗೊಂಡ್ಬಂದಿದ್ದೀನಿ. ಇದಿಷ್ಟು ತಗೊಂಡೆ, ಮತ್ತೆ ಈ ಬಾಕ್ಸ್ನಲ್ಲಿ ಇದಿಷ್ಟಿದೆ. ಆಕ್ಚುಲಿ ಇದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಸ್ಟಾರ್ಟಿಂಗ್ ಅಲ್ವಾ, ಫಸ್ಟ್ ಟೈಮ್, ನನ್ನಂತ ಪ್ರೊಫೆಷನಲಿಸ್ಟ್ ಏನಲ್ಲ ಪೇಂಟಿಂಗಲ್ಲಿ. ಸೊ ಸುಮ್ಮನೆ ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ತಗೊಂಡು ಬಂದೆ. ಇದೆಲ್ಲ ತುಂಬ ಕಲರ್ಸ್ ಇದ್ದಾವೆ. ಸೊ ನಾನು ಡ್ರಾಯಿಂಗ್ ಮಾಡ್ತಿರೋದು ಬಂದು ಪರ್ಟಿಕ್ಯುಲರ್ ಏನೋ ಡ್ರಾ ಮಾಡಿ ಅದಕ್ಕೆ ಫಿಲ್ ಮಾಡೋದಂತ ಆ ಥರ ಅಲ್ಲ. ಸ್ಯಾಟಿಸ್ಫೈಯಿಂಗ್ ಪೇಂಟಿಂಗ್ ಅಂತ ಹೇಳಿದ್ರೆ ಇಲ್ಲೆಲ್ಲ ಡಾಟ್ಸ್ ಎಲ್ಲ ಇಟ್ಟು ಆ ಡಾಟ್ಸ್ನ ಈ ಥರ ಮಾಡೋದು. ಗೊತ್ತಾ ಪ್ರತು ನಿಂಗೆ ಅದು? ನೀವು ನೋಡಿದಿರಲ್ಲ, ಡಾಟ್ಸ್ ಎಲ್ಲ ಇಟ್ಬಿಟ್ಟು ಬ್ರಷಸ್ ಅಲ್ಲಿ ಹೀಗೆ ಅದನ್ನ ಅಟ್ಯಾಚ್ ಮಾಡೋದು. ಗೊತ್ತಾಯ್ತಾ? ಆ ಥರ. ಹಾಂ, ಆ ಥರ ಮಾಡೋಣ. ಫಸ್ಟು ಬ್ಲೂ, ಇನ್ನೊಂದು ಸ್ವಲ್ಪ ವಾಟರ್ ಪೇಂಟ್ ಥರ ಅನಿಸ್ತಾರೆ. ಇಲ್ಲೆಲ್ಲೆಲ್ಲಿ ಬೇಕು ರ್ಯಾಂಡಮ್ ಆಗಿ ಇವೆಲ್ಲ ಓಕೆ, ರ್ಯಾಂಡಮ್ ಆಗಿ ಒಂದು ಸ್ವಲ್ಪ ಕಲರ್ಸ್ ಈ ಥರ ಹಾಕೋಣ. ಜಸ್ಟ್ ಈ ಥರ ಒಂದು ಲೈನ್ ಮಾಡೋಣ. ಓಕೆನಾ? ಬ್ಲೂ ಆಯಿತು. ನೆಕ್ಸ್ಟ್ ಓಕೆ, next we'll go with the red. It's a bright color. ಇವಾಗ ಪಿಂಕ್ ಹೇಗಿದ್ರು ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವಾ, ಸೊ ವಿಲ್ ಆ್ಯಡ್ ಪಿಂಕ್. ಓಕೆನಾ? ಇವಾಗ ಮಿಕ್ಸ್ ಮಾಡೋಣ. ಹೇಗೆ ಬರುತ್ತೆ ಗೊತ್ತಿಲ್ಲ, ವಿಲ್ ಟ್ರೈ. ಮಿಕ್ಸ್. ಓ, ಡ್ರೈ ಆಗ್ತಾ ಇದೆ. ಆಕ್ಚುಲಿ ನೀವು ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಬೇಕು ಅನ್ಸುತ್ತಿಲ್ಲ, ಡ್ರೈ ಆಗುತ್ತೆ ನೋಡು. ಎಷ್ಟು ಬೇಗ ಡ್ರೈ ಆಗೋಗಿದೆ. ಸ್ವಲ್ಪ ಹಾಕೊಂಡು ವಾಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು. ಹೌದು ಗೈಸ್, ಆಕ್ಚುಲಿ ವಾಟರ್ ಮಿಕ್ಸ್ ಮಾಡ್ಕೊಬೇಕು ಅನ್ಸುತ್ತೆ. ಒಂದು ಸ್ವಲ್ಪ ನೀರು ಎತ್ಕೊಂಡ್ಬರ್ತೀರಾ ಯಾರಾದರೂ? ಇದಕ್ಕೆಲ್ಲ ವಾಟರ್ ಆ್ಯಡ್ ಮಾಡ್ಕೊಬೇಕು. ಗೈಸ್ ಫಸ್ಟು ಈ ಥರ ಕಲ್ತ್ಕೊಳ್ಳೋಣ ಅಲ್ವಾ, ಫ್ಲವರ್ ಹೇಗೆ ಡ್ರಾ ಮಾಡೋದು ಅನ್ನೋದು. ದೆನ್ ಸ್ಲೋಲಿ ವಿಲ್ ಗೋನ ಲರ್ನ್. ಗಟ್ಟಿ ಆಗಿದೆ. ನೀರು ತೊಗೊಂಬರ್ಲಿ ರೀ, ಆ್ಯಡ್ ಮಾಡೋಣ. ಗೈಸ್ ನೋಡಿ ಹೇಗೆ ಕಾಣಿಸ್ತಾ ಇದೆ, ಹೇಗಿದೆ ಅಂತ ನೋಡಿ. ಆ್ಯಕ್ಚುಲಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡು, ಇದು ಪೀಕಾಕ್ದು ಫೆದರ್ ಇರುತ್ತಲ್ಲ, ಆ ಥರ ಕಾಣಿಸ್ತಾ ಇದೆ. ಬಟ್ ಕಲರ್ಸ್ ಸ್ವಲ್ಪ ಬೇರೆ ಬೇರೆ ಇದೆ ಅಷ್ಟೇ. ಹೌದು. ಡೇ ಎಲ್ಲ ಏನು ಮಾಡ್ತಾರೆ ಹೇಳಿ? ಅಫ್ಕೋರ್ಸ್ ಟ್ರೀ ಅಂದರೆ ಮರ, ಅದನ್ನ ಟ್ರೈ ಮಾಡ್ತಾರಲ್ವಾ. ಸೊ ಡಿಫ್ರೆಂಟ್ ಆಗಿ ಮರ ಮಾಡೋಣ, ಕಲರ್ಫುಲ್ ಮರ. ಕಲರ್ಫುಲ್ ಮರ ಮಾಡೋಣ ನಾವು. ಆರೆಂಜ್, ಪಿಂಕ್ ಈ ಥರ ಎಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾವು ಬ್ರೌನ್ ವಿತ್ ಬ್ಲ್ಯಾಕ್ ಎರಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ? ಅವಾಗ ಇದು ಮಿಕ್ಸ್ ಒಂಚೂರು ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ಆಕ್ಚುಲಿ ಬ್ರಷಸ್ ಸಿಕ್ಕಿಲ್ಲ ಗೈಸ್ ನನಗೆ. ಸ್ಟ್ರೋಕ್ಸ್ ತೊಗೊಬೇಕಿತ್ತು ನಾನು, ಬಟ್ ಇಲ್ಲೆಲ್ಲೂ ಸಿಕ್ಕಿಲ್ಲ. ಇವತ್ತು ಸಂಡೇ ಅಲ್ವಾ, ಶಾಪ್ಸ್ ಎಲ್ಲ ಕ್ಲೋಸ್ ಆಗೋಗಿತ್ತು. ಬಟ್ ಆದರೂ ಇಟ್ಸ್ ಓಕೆ, ಟ್ರೈ ಮಾಡೋಣ ಅಂತ ಇದೊಂದು ತೊಗೊಂಡು ಬಂದೆ. ಬ್ರಷಸ್ ತೊಗೊತೀನಿ. ಚೆನ್ನಾಗಿ ಬಂತಾ? ಇನ್ನೇನು ಮಾಡ್ಬೋದು ಇದನ್ನ? ಗೈಸ್ ಇನ್ನೇನಾರು ಮಾಡಕ್ಕೆ ಹೋದ್ರೆ ಮೇ ಬಿ ಜಾತ್ರೆ ಆಗುತ್ತದು. ಹೇಗಿದೆ ನನ್ನ ಟ್ರೀ? ಪಾರ್ಕಲ್ಲಿ ಗೈಸ್ ನೋಡಿ, ಪಾರ್ಕಲ್ಲಿ ನಾವು ಟ್ರೀ ಮಾಡಿದ್ದೀವಿ. ಹೇಗಿದೆ ನನ್ನ ಡ್ರಾಯಿಂಗ್? ರೇಟ್ ಗೈಸ್, ರೇಟ್ ಮಾಡಿ ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಅಂತ. ನನ್ಗನ್ಸೋ ಪ್ರಕಾರ ನಾನು 1 ತೊಗೊಬೋದು ಅಷ್ಟೇ. ಔಟ್ ಆಫ್ 10 1 ತೊಗೊಬೋದು. ಇಟ್ಸ್ ಓಕೆ, ನೀವೆಲ್ಲ ಹೇಳಿ ಹೇಗಿದೆ ಅಂತ. ಕಲರ್ಫುಲ್ ಟ್ರೀ ಮಾಡೋಣ ಅಂತ. ಬೋರಿಂಗ್ ಬರೀ ಗ್ರೀನ್ ಇರೋದು ಬೇಡ ಅಂತ. ಆಟೋಮಲ್ಲಿ ಇರುತ್ತಲ್ವಾ ಕಲರ್, ಸೊ ಅದಕ್ಕೆ ಅದನ್ನ ಟ್ರೈ ಮಾಡಿದಷ್ಟೇ. ಓಕೆ, ಮನೆಗೆ ಹೋಗೋಣ ಈಗ.
ಗೈಸ್ ಇವಾಗ ಮೂವಿ ನೋಡೋಣ. ಯಾವ ಮೂವಿ ಅಂತ ನಾನು ಹೇಳಲ್ಲ. ಇನ್ಸ್ಟಾಗ್ರಾಮ್ ನೋಡಿದ್ರೆ ನಿಮಗೆ ಪ್ರಾಬಬ್ಲಿ ಗೊತ್ತಾಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಕಾಮೆಂಟ್ನಲ್ಲಿ ಗೆಸ್ ಮಾಡಿ. ಓಕೆ, ಕಮ್ ವಿಲ್ ವಾಚ್ ಮೂವಿ. ಗೈಸ್ ಇಲ್ಲಿಗೆ ನನ್ನ ಮೂವಿ ಟೈಮ್ ಮುಗೀತು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಮೂವಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಈ ಮೂವಿ ನೋಡಿದ್ದು. ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಅಗೇನ್ ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.